रणदीप सिंग सुरजेवाला ಮೊದಲ ಅಲ್ಲಿ ಮುನ್ಸಿಪಾಲಿಟಿಗೆ ಆಚೆ ಬರ್ತಾರೆ ಪಂಜಾಬ್ನಾಗ. ಹೀನಾಯಿಸ್ಕೊಂಡ್ರೆ ಅವ MLA ನಿಂತು ಏನ್ ನೈತಿಕತೆ ಇದೆ? ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡೋ ಏನ್ ನೈತಿಕತೆ ಐತ್ರಿ? ಅವ್ರಿಗೆ ಏನೂ ನೈತಿಕತೆ ಇಲ್ಲ. ಅವ್ರು ಯಾರು ಮೋದಿಯವ್ರ ಬಗ್ಗೆ ಅವ್ರ ಕಾಲಂ ದೂರಾಗೋದಿಲ್ಲ. ರಾಹುಲ್ ಗಾಂಧಿ ಆದಿಯಾಗಿ ಯಾರಿಗೆ ಬೇಕಾಗಿದ್ರು 40 ಲಕ್ಷ ಬರೇ ಅದು ಕುಡ್ಸೋದು ಆಟ ಆಗ್ಬೇಕಾಗಿತ್ತು. ಅದು ಆಗಿಲ್ಲ. ಚರಂತಿ ಮಠ ಆರ್ಚ್ ಬರ್ಲಿ, ನಾವೆಲ್ಲರೂ ಬರ್ತೀವಿ. ಬಂದು ಮೆರವಣಿಗೆ ಮಾಡಿ ಕೂಡಿಸಿ ನಾನು ಏನಾಗಿ ಡಿಕ್ಲೇರ್ ಮಾಡೀನಿ, ಅದ್ರ ಪೂರ್ತಿ ಊಟದ ವ್ಯವಸ್ಥೆ ನಾ ಮಾಡ್ತೀನಿ. ನೋಡ್ರಿ, ನಾವು ಕಾರ್ಯಕರ್ತರು ಕೊಟ್ಟರೆ ಆಯ್ತು, ನಾನೇನು ಅವ್ರು ಇವ್ರು ಕೊಡ್ಬೇಕಂತೇಳಿ ಏನು ನಮ್ದೇನು ಪ್ರೆಸ್ಟೀಜ್ ಅಂತ ಮನುಷ್ಯ ಏನಲ್ಲ. ಇಲ್ಲಿ ಬಾಗಲಕೋಟ್ನ ಕಾರ್ಯಕರ್ತರು ನಮ್ಮ BJP ನಾಯಕರಿಗೆ ಹೇಳಿದ್ರು ಯತ್ನಾಳ್ ಕರ್ಸಲತ್ತೇಳಿ. ಅಲ್ಲಿ ಎಲ್ಲ ನಮ್ಮ ನಾಯಕರು ನನಗೆ ಹೇಳಿದ್ರು ನೀವು ಬರ್ಬೇಕಂದ್ರೆ ನಾ ಬಂದೆ. ದಾವಣಗೆರೆಗೆ ಬರಬೇಕು ಅಂದ್ರೆ ಬರ್ತೀನಿ, ಬರಬೇಡ ಅಂದ್ರೆ ಬಿಡ್ತೀನಿ. ನೋಡ್ರಿ, ಅದು ಹಿಂಗಿರ್ತದ. ಯಾವುದೇ ಒಂದು ಪಕ್ಷ ಅವ್ರ ಬರ್ಲಿಕ್ಕೆ ಅನುಕೂಲ ಆಗ್ತಿತ್ತಂದ್ರೆ ಎಲ್ಲನೂ ಕರೆದು ಸ್ವಾಗತ ಮಾಡ್ಬೇಕಾಗ್ತತಿ. ಮಾಡ್ಯಾರ, ಏನಾದ್ರಾಗ ಏನು ತಪ್ಪೇನಿಲ್ಲಲ್ಲ. ಸಹನ ಅಸಹನ 9ರ ನಂತರ ಈಗೆಲ್ಲ ಸಹನ. ನಾನು ಪಕ್ಷ ಟಿಕೆಟ್ ಕೊಟ್ಟಿತ್ತಿಲ್ರಿ, ಏನೇ ಆಗಲಿ. ನಾವು MLA ಆಗೇನಿ ಇಲ್ಲಿ BJPಗೆ. ಅದು BJPಗೆ ಯಾಕೆ ದ್ರೋಹ ಮಾಡ್ಬೇಕು? ನಾವು ಎಂದೂ BJPಗೆ ದ್ರೋಹ ಮಾಡೋ ಕೆಲಸ ಮಾಡೋದಿಲ್ಲ. ಅವಾಗೂ ಸಿದ್ದರಾಮಯ್ಯನವ್ರು ನಿಮ್ಗೆ ಇವತ್ತು ಹೇಳ್ತೀನಿ, MLC ಇದ್ದೆ ನಾನು. DS ಶಂಕರಮೂರ್ತಿ ಅವ್ರ ವಿರುದ್ಧ ವಿಶ್ವಾಸ ತಗೊಂಡ್ ಬಂದಿದ್ರು ವಿಧಾನ ಪರಿಷತ್ನಲ್ಲಿ. ಅವಾಗ ಸಮ ಇತ್ತು. BJP JDS ಒಂದ್ ಕಡೆ, ಕಾಂಗ್ರೆಸ್ ಒಂದ್ ಕಡೆ ಇತ್ತು. BJP JDS ಕೂಡಿದ್ರು ಈ ಕಡೆ ಕಾಂಗ್ರೆಸ್ ಈಕ್ವಲ್ ಹೊಟ್ಟಿದ್ದು. ಅವಾಗ MB ಪಾಟೀಲ್ರೇ ನಾನು ಸಿದ್ದರಾಮಯ್ಯ ಅವ್ರ ಬಳಿ ಕರ್ಕೊಂಡು ಹೋದ್ರು. ಸಿದ್ದರಾಮಯ್ಯನವ್ರು ನನಗೇನು ಹೇಳಿದ್ರು, ನೋಡಿ ಯತ್ನಾಳ, ನೀನು ಅವಿಶ್ವಾಸದ ಪರವಾಗಿ ನೀವು ಓಟ್ ಹಾಕು ಅಂತ ಹೇಳಿ. ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಿದೆ, ಸರ್ ನಾನು BJPಗೆ ಓಟ್ ಹಾಕ್ತೀನಿ, ಯಾಕಂದ್ರೆ ನಾ ಮೊದಲು ಮುಗ್ಲು BJP ಏನೋ ಹೊರಗೆ ಹಾಕ್ಯಾರ, ಏನೋ ನಾ ಪಕ್ಷೇತರ ಆಚೆ ಬಂದೇನಂದ್ರೆ ತಪ್ಪಾಗ್ತದೆ. ಇಲ್ಲಪ್ಪ, ನೀನು ಸಿಂದಗಿ ಅಥವಾ ದೇವರಪ್ಪಗೆ ನೀನು ಕಾಂಗ್ರೆಸ್ಸಿನ ಟಿಕೆಟ್ ಕೊಡ್ತೀವಿ, ನಿನಗೆ ಎಷ್ಟು ಬೇಕಾದಷ್ಟು ಅನುದಾನ ಕೊಡ್ತೀವಿ ಅಂದ್ರೆ ನಾ ಹಾಕಲಿಲ್ಲ. ನನ್ನ ಒಂದು ಓಟ್ನಿಂದ DS ಶಂಕರಮೂರ್ತಿಯವರು ವಿಶ್ವಾಸಮತ ಗೆದ್ರು. ಅದಕ್ಕೆ ಸಂದರ್ಭ ಬಂದಾಗ ನಾವು ನಮ್ಮ ಹಿಂದಿನವ್ರು ಏನು ಮಾಡ್ಯಾರ ಉಪಕಾರ ಸ್ಮರಣೆ ಮಾಡ್ಕೊಂಡ್ರೆ ಮನುಷ್ಯತ್ವನ ಇರಬೇಕು. ಸುಮ್ಮನೆ ನಮ್ಗೆ ವಿರೋಧ ಮಾಡ್ಯಾರ, ಅವ್ನು ಸೋಲಿಸ್ತೀನಿ ಇವ್ರು ಸೋಲಿಸ್ತೀನಿ ಅಂತ ಕೆಟ್ಟ ದುರಾಭಿಮಾನಕ್ಕೆ ಮನುಷ್ಯ ಬಿಡಬಾರ್ದು.